ಪಾರಿವಾಳಗಳು ಮೊಟ್ಟೆ ಇಕ್ಕಿದ ಮೇಲೆ ಪಾರಿವಾಳಗಳದ್ದು ಮೊಟ್ಟೆ ಮುಟ್ಬೋದಾ ಮುಟ್ಟಬಾರ್ದಾ ಅನ್ನೋದನ್ನು ಬಂದುಬಿಟ್ಟು ವಿಡಿಯೋ ಲಾಸ್ಟಲ್ಲಿ ಹೇಳ್ತೀನಿ, ಕೊನೆವರೆಗೂ ನೋಡಿ. 6 ಗಂಟೆ ಆಯಿತು, ಇನ್ನೂ ಹಕ್ಕಿಗಳೆಲ್ಲ ಬಂದುಬಿಟ್ಟು ಛತ್ರಿದಲ್ಲೇ ಇದ್ದು. ಅದಕ್ಕಂತ ಬಂದುಬಿಟ್ಟು ಟಕ್ ಅಂತ ಎಲ್ಲ ಇಳಿಸಿ ಮತ್ತು ಈ ಪಟ್ಟಾಗಳನ್ನ ಬಂದುಬಿಟ್ಟು ಇಳಿಸಿ ಗೂಡಲ್ಲಿ ಹಾಕೋ ಅಷ್ಟರಲ್ಲಿ ಬೆವರು ಇಲ್ದೋಯ್ತು ಇವತ್ತಂತೂ. ಸೊ ಪಟ್ಟಾಗಳನ್ನೆಲ್ಲ ಒಂದೊಂದಾಗೆ ಹಿಡ್ದು ಕ್ಲೀನಾಗಿ ಅದ್ರ ಗೂಡುಗಳಲ್ಲಿ ಅದನ್ನು ಹಾಕೋ ಅಷ್ಟರಲ್ಲಿ ಇದು ಮಾತ್ರ ತುಂಬ ಹಿಂಸೆ ಕೊಟ್ಬಿಡ್ತು. ಮತ್ತು ಈಗ ಒಳಗಡೆ ಬಂದು ನೋಡಿದ್ರೆ ಈ ತಾಮ್ರಲ್ಲ ಇದ್ದಿದ್ದು ಹಂಗೇ ಐತೆ ಕತ್ಕಾಯಿಲೆಯಿಂದ. ಇದನ್ನು ರೆಡಿ ಮಾಡ್ತಾಯಿದ್ದೀನಿ, ರೆಡಿ ಆಗ್ತಾನೆ ಐತೆ. ಸೊ ಅದನ್ನು ರೆಡಿ ಮಾಡಿ ಅಪ್ಡೇಟ್ ಮಾಡ್ತೀನಿ. ಮತ್ತು ಬರೋ ಅಷ್ಟರಲ್ಲಿ ನಿನ್ನೆ ಮಾತಾಡ್ತಾ ಇದ್ದೆ, ಅಬ್ಬಿ ಬಂದುಬಿಟ್ಟು ರಾಗಿ ಫುಲ್ ತುಂಬಿಸ್ಬಿಟ್ಟಿದ್ದ, ಸ್ಟಾಕ್ ಇಟ್ಬಿಟ್ಟಿದ್ದ. ಈ ಕಾಣಿಸ್ತಾ ಇರೋ ಚೀನಿಗೆ ಯಾವುದು ಜೋಡಿ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಫುಲ್ ಬಾಡಿ ಪ್ಯಾಟರ್ನ್ ನಾಳೆ ತೋರಿಸ್ತೀನಿ. ಪಾರಿವಾಳ ಮೊಟ್ಟೆ ಇಕ್ಕಿದ್ಮೇಲೆ ಆ ಮೊಟ್ಟೆನ ಮುಟ್ಬೋದಾ ಮುಟ್ಬೇಡ್ದಾ ಅಂತ ಹೇಳ್ತೀನಿ, ಕ್ಲೀನಾಗಿ ಕೇಳಿಸ್ಕೊಳ್ಳಿ. ಸೊ ಯಾಕಂದ್ರೆ ಇದೊಂದು ತುಂಬಾ ಇಂಪಾರ್ಟೆಂಟ್ ಒಂದು ಟಾಪಿಕ್ ಇದು. ಮೊಟ್ಟೆ ಇಕ್ಕಿದ್ಮೇಲೆ ನಾವು ಅಕ್ಕಿ ಮೊಟ್ಟೆನ ಮುಟ್ಬೇಡ್ದು, ಸರಿನಾ? ಬ್ಯಾಕ್ ಟು ಬ್ಯಾಕ್ ಮುಟ್ತಾನೆ ಇರಬೇಡ್ದು. ಆದ್ರೆ ಅಕ್ಕಿನ ಬಂದ್ಬಿಟ್ಟು ಅದ್ರದ್ದು ಮರಿ ಬಂದ್ಬಿಟ್ಟು ಕರ್ವ್ ಆಗಿದ್ಯಾ ಅಥವಾ ಬಂದ್ಬಿಟ್ಟು ಕರ್ವ್ ಆಗಿಲ್ವಾ ಅನ್ನೋದು ಬಂದ್ಬಿಟ್ಟು ನಾವು ನೋಡ್ಬೋದು, ಸರಿನಾ? ಅಂತ ಹೇಳಿದ್ರೆ ಆ ನರಗಳು ಬರುತ್ತೆ ನೋಡಿ ಮೊಟ್ಟೆದಲ್ಲಿ, ಅದನ್ನ ಬಂದ್ಬಿಟ್ಟು ಈ ತರ ಟಾರ್ಚ್ ಆಗ್ಬಿಟ್ಟು ಅದನ್ನ ನೋಡ್ಬೋದು. ನಾನು ನಿಮ್ಗೆ ಅದನ್ನ ನಾಳೆ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ಅರ್ಥ ಆಯ್ತು ಅನ್ಕೊಂತೀನಿ. ಸುಮ್ನೆ ಮೊಟ್ಟೆನ ಮುಟ್ಟೋಕೆ ಹೋಗ್ಬೇಡಿ. ಒಂದು 2 ವಾರ ಬಿಟ್ಟು ಒಂದು ಇತ್ತ ಚೆಕ್ ಮಾಡಿ, ಅದು ಬಂದ್ಬಿಟ್ಟು ಹ್ಯಾಚ್ ಆಗಿದೆಯಾ ಅಲ್ವಾ ಅಂತ ಗೊತ್ತಾಗುತ್ತೆ. ಹಂಗೆ ಹ್ಯಾಚ್ ಆಗಿಲ್ಲ ಅಂತ ಹೇಳಿದ್ರೆ ಮೊಟ್ಟೆ ಕೆಟ್ಟೋಗಿದೆ ಅಂತ ಅರ್ಥ. ನಿಮ್ಗೆ ನಾಳೆ ತೋರಿಸ್ಕೊಡ್ತೀನಿ ಅದನ್ನ ಹೆಂಗ್ ನೋಡೋದು ಅಂತ. ದಯವಿಟ್ಟು ಯಾರು ಮೊಟ್ಟೆ ಇಕ್ಕಿದ್ಮೇಲೆ ಬ್ಯಾಕ್ ಟು ಬ್ಯಾಕ್ ಅದನ್ನ ಮುಡ್ತಾನೆ ಇರ್ಬೇಡ್ರಿ, ಸರಿನಾ? ಅದ ಖಂಡಿತ ಅಕ್ಕಿಗಳು ಕುತ್ಕೊಂಡಿರುತ್ತೆ ಮತ್ತೆ ಕಾವು ಕೊಡುತ್ತೆ, ಮರಿ ಆಗುತ್ತೆ. ನಿಮಗೆ ಬೇರೆ ಏನಾದರೂ ಪ್ರಶ್ನೆಗಳಿದ್ರೆ ಕಮೆಂಟ್ ಹಾಕಿ. ಇವತ್ತಿನ ದಿನ ದಿ ಎಂಡ್. ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಟಾಟಾ, ಬೈ ಬೈ.